ಅವಕಾರದ ಲೆಕ್ಕಕ್ಕೆ ಇಟ್ಟಿಲ್ಲ. ಬಡವರು ಕುಡಿಯೋ ಕ್ವಾರ್ಟರ್ಗೆ 50 ರೂಪಾಯಿ ಜಾಸ್ತಿ ಮಾಡಿದ್ರು. ಏನವ, ಒಂದು ಮನೆಯಲ್ಲಿ ಒಂದು ದಿನಕ್ಕೆ ಒಬ್ಬ 1 ಕ್ವಾರ್ಟರ್ ಕುಡಿಯೋನಿದ್ರೆ 1,500 ರಿಕವರಿ ಆಯ್ತು. 2 ಕ್ವಾರ್ಟರ್ ಕುಡಿದ್ರೆ 2 ಜನ ಕುಡಿಯೋರಿದ್ರೆ ನೆಂಟರು ಬಂದ್ರು ಅಂತ ತರಿಸಿದ್ರೆ ಈಗ ಹೇಳ್ರವ, ನಿಮ್ಮ ಹತ್ರನೇ ವಸೂಲಿ ಮಾಡಿ ನಿಮ್ ಗಂಡನ ಹತ್ರ ಕಿತ್ತು ಹೆಂಡತಿ ಕೊಟ್ಟು ನಾನ್ ಕೊಟ್ಟೆ ಅಂತ ಎದೆ ಬಡ್ಕೊಂಡ್ರೆ ಅವ್ರು ಕೊಟ್ಟಂಗಾಗತ್ತಾ? ಇದನ್ನ ಜೋಬು ಮುಟ್ಟದಂಗೆ ಪಿಕ್ ಪ್ಯಾಕೆಟ್ ಮಾಡುವ ಕಲೆ ಏನಾದ್ರೂ ಗೊತ್ತಿದ್ರೆ ಅದು ಕಾಂಗ್ರೆಸ್ನವ್ರ ಹತ್ರ ಕಲಿಬೇಕು. ಈಗ ನಿಮ್ ಜೋಬಿಗೆ ಕೈ ಹಾಕಿದ್ರೆ ಲಪ್ಪ ಅಂತ ಹಿಡ್ಕೊತೀರಿ, ಹಿಡ್ಕೊಂಡು ಯಾವಲ್ಲ ಅವ್ನ ಕೈ ಹಾಕ್ತವನು ಅಂತೀರಿ. ಆಮೇಲೆ ಗ್ರಾಚಾರ್ ಕೆಟ್ಟ ಅವ್ನು ಸಿಗಾಕೊಂಡ್ರೆ 4 ಬಡಿತೀರಿ. ನಿಮ್ ಗ್ರಾಚಾರ್ ಕೆಟ್ಟಿದ್ರೆ ನಿಮ್ ಪರ್ಸು ನಗದು ಬಿದ್ದು ಹೋಗುತ್ತೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ರೆ ಅವರಿಗೂ ಗೊತ್ತಿರುತ್ತೆ ಯಾರು ಏನು ಅಂತ. ಆದ್ರೆ ಬೇಕಾದ್ರೆ ಮಾತ್ರ ರಿಕವರಿ ಮಾಡ್ತಾರೆ, ಬೇಡದೇ ಇದ್ರೆ ರಿಕವರಿ ಮಾಡಲ್ಲ. ಈಗ ಹೇಳಿ, ನಿಮ್ಮ ಜೋಬಿಗೆ ನಿಮ್ ಯಜಮಾನ್ರ ಜೋಬಿಗೆ ಕೈ ಹಾಕಿ 6,000 8,000 ಕಿತ್ಕೊಂಡು ನಿಮಗೆ 2,000 ಕೊಟ್ಟು ನಾನ್ ಕೊಟ್ಟೆ ಅಂತ ಎದೆ ಬಡ್ಕೊಂಡ್ರೆ ಯಾರಪ್ಪನ ಕೊಟ್ರು? ನಿಮ್ಮ ಯಜಮಾನ್ರದನ್ನೇ ಕಿತ್ತು ಅದರಲ್ಲಿ 4 ಆಣಿ ನಿಮಗ್ ಕೊಟ್ಟು ಇನ್ನು 75% ಇಟ್ಕೊಂಡ್ರು, ಅವ್ರ ಜೋಬಿಗೆ ಇಟ್ಕೊಂಡ್ರು. ಇನ್ನೊಂದು ಗೊತ್ತಾ ನಿಮ್ಗೆ, ಪಾಣಿ ಬೆಲೆ 15 ರೂಪಾಯಿ ಇತ್ತು, ಈಗ 25 30. ನನ್ನ ಟೊಪ್ಪಿಗೆ ನಿಮಗೆ ಚೆನ್ನಾಗಿ ಕಾಣುತ್ತೆ, ಇದು ಕಾಂಗ್ರೆಸ್ ಟೊಪ್ಪಿಗೆ. ಬೋಳ್ಸಿದ್ ಯಾರ ಮನೆ? ಇದನ್ನ ನೀರಿಲ್ದೆ ಬೋಳ್ಸಿದ್ ನಿಮ್ಮನೆ. ಅಂದ್ರೆ 20 ರೂಪಾಯಿ ಸ್ಟಾಂಪ್ ಪೇಪರ್ಗೆ 200 ರೂಪಾಯಿ ಕೊಡ್ಬೇಕು, 15 ರೂಪಾಯಿ ಪಾಣಿಗೆ 30 ರೂಪಾಯಿ ಕೊಡ್ಬೇಕು, 15 ರೂಪಾಯಿ ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ಗೆ 50 ರೂಪಾಯಿ ಕೊಡ್ಬೇಕು. ಇನ್ನೊಂದ್ ಕಡೆ ಕರೆಂಟ್ ಫ್ರೀ, ಇನ್ನೊಂದ್ ಕಡೆ ಕರೆಂಟ್ ರೇಟ್ ಡಬಲ್. ಯಾರು 2,000 ಕಟ್ತಿದ್ರಿ ಅವರಿಗೆ 5,000 ಬರ್ತಾ ಇದ್ ಬಿಲ್ಲು, 2,000 ಕಟ್ತಿದ್ದವರಿಗೆ 5,000 ಬರ್ತಾ ಇತ್ತು, 5,000 ಕಟ್ತಾ ಇದ್ದವರಿಗೆ 13,000 ಬರ್ತಾ ಇದೆ. ಬಸ್ ಚಾರ್ಜ್ ಫ್ರೀ, ಬಸ್ಸೇ ಇಲ್ಲ ಈಗ. ಮುಂಚೆ 6 ಬಸ್ ಓಡಾಡ್ತಿದ್ರು ರೂಟ್ ಅಲ್ಲಿ, ಈಗ 3 ಬಸ್ಸು. ಆ ಸ್ಕೂಲ್ ಮಕ್ಕಳು ಬಸ್ ಹತ್ತಕ್ಕಾಗದಲ್ಲೇ ದಿನ ಬೈಕಲ್ಲಿ ಹೋಗ್ತವೆ. ಅವ್ರು ಸಾಪ ತೊಟ್ಟುತ್ತಾ ಇಲ್ವಾ? ಯಾರಿಗೆ ಸಾಪ ಹಾಕದವ್ರಿ? ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.